ನೋಡಿ, ನಾವ್ ಹಿಂಗೆ ಎಲ್ಲಾ ಕಡೆನೂ ಈ ತರ ಹೇಳ್ಕೊಡಕ್ ಆಗಕ್ಕಿಲ್ಲ. ನೋಡ್ದವ್ರು ಏನ್ ತಿಳ್ಕೊಳಕಿಲ್ಲ. ಈಗ ಮಾಡ್ದಂಗೆ ಎಲ್ಲಾ ಕಡೆನೂ ಮಾಡ್ಬೇಕು, ತಿಳಿತೆ? ನಿಮ್ನೆ ಕೇಳ್ತಾ ಇರೋದು, ಏನ್ ಮಾಡ್ತಿದ್ರಿ ಇಲ್ಲಿ? ಹಾ ವಿದ್ಯಾ, ನನ್ ಚಾರ್ಜರ್ ಸಿಕ್ತಿರ್ಲಿಲ್ಲ. ಭದ್ರಮ್ಮನ್ ಚಾರ್ಜರ್ ನನ್ಗೆ ಆಯ್ತದಲ್ವೇ, ಅದಕ್ಕೆ ತಗೊಂಡೋಗುವ ಅಂತ ಬಂದಿದ್ದೆ. ಯಾಕೆ ವಿದ್ಯಾ ಹಂಗ್ ನೋಡ್ತಾ ಇದ್ಯಾ? ಹಂಗಾರೆ ನಾನ್ ನಿಮ್ ರೂಮ್ ಬರ್ಬಾರ್ದೆ? ಹೌದು, ಬರ್ಬಾರ್ದು. ನಮ್ ರೂಮ್ಗೆ ಅಲ್ಲ, ಯಾರು ಇಲ್ದೇ ಇದ್ದಾಗ ಅವ್ರ ರೂಮ್ಗೆ ಹೋಗೋದು ತಪ್ಪು. ಇಲ್ಲ ಮಾಮ, ನನ್ ಫೋನಲ್ಲಿ ಚಾರ್ಜ್ ಖಾಲಿಯಾಗ ಬಂದ್ಬಿಟ್ಟಿತ್ತು, ಅದಕ್ಕೆ ತಗೊಳ್ವಾ ಅಂತ ಬಂದೆ. ಬೇಕಾರೆ ನೋಡು. ನೋಡು ವಿನಂತಿ, ಯಾರ್ದಾದ್ರೂ ರೂಮ್ ಒಳಗಡೆ ಬರ್ಬೇಕು, ಚಾರ್ಜರ್ ಇಸ್ಕೋಬೇಕು ಅನ್ನೋದಾದ್ರೆ ಅವ್ರು ಇದ್ದಾಗ ಬರ್ಬೇಕು. ಇಲ್ಲ ಅಂತಂದ್ರೆ ಫೋನ್ ಮಾಡಿ ಚಾರ್ಜರ್ ಎಲ್ಲಿ ಮಡಗಿದ್ದೀರಾ ತಗತೀನಿ ಅಂತ ಕೇಳ್ಬೇಕು. ಅಂದ್ಬಿಟ್ಟು ಇನ್ ರೂಮಿಗೆ ಬಂದು ಹೋದಾದ್ಮೇಲೆ ಏನಾದ್ರು ಕಾಣ್ದೆ ಹೋದ್ರೆ ನಾವೇನ್ ಮಾಡ್ಬೇಕು? ಹಂಗಾರೆ ಭದ್ರಮ್ಮ ನನ್ನ ಕಳ್ಳಿ ಅಂತ ಹೇಳ್ತಾ ಇದ್ಯಾ? ಕಳ್ತನ ನೀನ್ ಮಾಡ್ತೀಯಾ ಅಂತ ಹೇಳಿಲ್ಲ ವಿನಂತಿ. ಈಗ ಅಪ್ಪಿ ತಪ್ಪಿ ವಿದ್ಯಾನೋ ನಾನು ಒಂದ್ ವಸ್ತುನ ಎಲ್ಲೋ ಇಟ್ಟಿರ್ತೀವಪ್ಪ, ನೀನ್ ಬಂದು ಹೋದ್ಮೇಕೆ ಅದ್ ಕಳ್ದೋದ್ರೆ ಅವಾಗ ನಿನ್ ಮೇಲೆ ಮನಸ್ತಾಪ ಹುಟ್ಟಕ್ಕಿಲ್ವೇ? ಅದಕ್ಕೆ ಯಾರ್ದಾದ್ರೂ ರೂಮ್ಗೆ ಹೋಗಕ್ಕಿನ ಮುಂಚೆ ಅವ್ರ ಹತ್ರ ಕೇಳ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇವ್ನಿ. ಸರಿ ಮಾಮ, ಇನ್ನೊಂದ್ ಕಿತ ಬರಕ್ಕಿಲ್ಲ. ಅಮ್ಮಿ, ನೀನ್ ಇಲ್ಲಿಗೆ ಬಂದಾಗ ಅವಳು ಏನ್ ಮಾಡ್ತಾ ಇದ್ಲು? ಅಲ್ಲಿ ಡ್ರಾ ಹತ್ರ ನಿಂತಿದ್ರು. ಇದೇನಮ್ಮಿ ಆಲ್ ಟಿಕೆಟ್ ಇಲ್ಲಿ ಮಡಗಿದಿ? ಅಯ್ಯೋ ಗೌಡ್ರೆ, ಒರಿಜಿನಲ್ ನ ಒಳಗಡೆ ಇಟ್ಟು ಜೆರಾಕ್ಸ್ ನ ಇಲ್ಲಿ ಮಡಗಿದ್ದೆ. ಅವಳೇನಾದ್ರೂ ಇದು ನೋಡಿದ್ಲೆ? ಇಲ್ಲ ಗೌಡ್ರೆ, ಅದನ್ನ ನೋಡಕ್ ಮುಂಚೆನೆ ನಾನ್ ಬಂದ್ಬಿಟ್ಟೆ. ಆದ್ರೆ ಪುಸ್ತಕ ನಾ ಇಲ್ಲೇ ಮಡಗಿದ್ದೆ, ಅದೇನಾದ್ರೂ ನೋಡ್ಬಿಟ್ರಾ? ನೋಡಮ್ಮಿ, ಇನ್ಮೇಕಿಂದ ನೀನ್ ಆಚೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇದನ್ನೆಲ್ಲ ಎತ್ತಿಕ್ಬಿಟ್ಟು ಹೋಗು, ಅರ್ಥ ಆಯ್ತೆ? ಗೌಡ್ರೆ, ಪಕ್ಕ ಅವ್ರು ನೋಡಿರಲ್ಲ ಅಲ್ವಾ? ಅಮ್ಮಿ, ನನ್ಗೆ ಯಾಕೋವೆ ಅವ್ಳು ಬರೀ ಚಾರ್ಜರ್ ಹುಡಿಕೊಂಡ್ ಬಂದಿಲ್ಲ ಅನ್ಸ್ತಾ ಇತ್ ಕಣಮ್ಮಿ. ಯಾಕಂದ್ರೆ ವಿನಂತಿ ಮೊಬೈಲ್ನ ನೋಡಿದಾಗ ಅವಳ ಮೊಬೈಲಲ್ಲಿ ಅರ್ಧ ಚಾರ್ಜ್ ಇತ್ತು ಕಣಮ್ಮಿ. ಹಂಗಿದ್ರುವೆ ಅವಳು ಏನೋ ಸುಳ್ಳು ಹೇಳ್ಕೊಂಡ್ ಬಂದವಳೆ ಅಂತಂದ್ಮೇಲೆ ಏನೋ ಇರ್ತದೆ ಕಣಮ್ಮಿ. ಏನಾದ್ರೂ ನಾನು ಓದ್ತಾ ಇರೋದ್ರ ಬಗ್ಗೆ ಅನುಮಾನ ಬಂದಿರ್ಬೋದೆ? ಏ ಇಲ್ಲ ಅನ್ಸುತ್ತೆ ಕಣಮ್ಮಿ. ನಮ್ ವಿನಂತಿ ಏನ್ ಸುಮ್ನೆ ಅನ್ಕೊಂಬೇಡ. ಅವಳೇನಾದ್ರೂ ಬುಕ್ ನೋಡಿದ್ರೆ ಖಂಡಿತವಾಗೂ ಅದ್ರ ಬಗ್ಗೆ ಪ್ರಶ್ನೆ ಕೇಳಿರೋಳು. ಸುಮ್ಕೆ ಓದ್ಲು ಅಂತಂದ್ರೆ ಏನೋ ಉದ್ದೇಶ ಇಟ್ಕೊಂಡ್ಬಂದವಳೆ ಅಂತಾನೆ ಅರ್ಥ. ಆ ಉದ್ದೇಶ ಏನಾದ್ರು ಇರ್ಲಿ ಕಣಮ್ಮಿ, ಆದಷ್ಟು ನೀನು ಹುಷಾರಾಗಿರೋ. ಇದನ್ನ ಭದ್ರವಾಗಿಡು, ಬುಕ್ನೆಲ್ಲ ಆ ಕಡೆಗೆ ಎತ್ತಿಕ್ಕಳಮ್ಮಿ. ಸರಿ ಗೌಡ್ರೆ, ನೀವ್ ಹೇಳ್ದಂಗೆ ಮಾಡ್ತೀನಿ. ಇವಾಗ ನಿಮ್ ಕೈ ಹೇಗಿದೆ? ಸ್ಟಿಚಸ್ ಹಾಕಿದಾರಾ? ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ತಾನೆ? ಇವಾಗ ನೋವು ಹೇಗಿದೆ? ಹೆಲೋ, ನಿಮ್ಮನ್ನೇ ಕೇಳ್ತಿರೋದು. ನೋವು ಹೇಗಿದೆ? ಈಗ ಹೊಸಿ ಪರವಾಗಿಲ್ಲ ಬಿಡು ನಂದಿನಿ. ಇದೆಲ್ಲ ನಿಮಗ್ ಬೇಕಿತ್ತಾ? ನಿಮಗ್ ಇನ್ನೊಬ್ರ ಜೊತೆ ಮದ್ವೆ ಆಗಿದೆ ತಾನೆ? ಯಾಕೆ ಹೇಗ್ ಫೂಲಿಶ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ನನ್ ಜೊತೆ ಮಾತಾಡೋ ಪ್ರಯತ್ನ ಆದ್ರೆ ಯಾಕೆ ಮಾಡ್ಬೇಕು? ಯಾಕೆ ಅಂದ್ರೆ
ನೀನಿಲ್ದೆ ನಂಗೆ ಬದುಕಕ್ಕಾಗಕ್ಕಿಲ್ಲ. ಹೌದು ನಂದಿನಿ, ನಾನೇನು ನೋಡ್ದಾಗ್ಲಿಂದುವೆ ನಿನ್ನ ಪ್ರಾಣಕ್ಕಿನ್ನ ಹೆಚ್ಚಾಗಿ ಪ್ರೀತಿ ಮಾಡ್ತೀವಿ. ಅವತ್ತು ನಾವು ಮದ್ವೆ ಆಗ್ಬೇಕಾಗಿದ್ದ ದಿನ ನೀನ್ ನನ್ನ ಲವ್ ಮಾಡ್ತಾ ಇದೀಯ ಅಂತ ಹೇಳ್ದಾಗ್ಲೆ ನಾನ್ ಬದುಕಿದ್ರೆ ನಿನ್ ಜೊತೆ ಮಾತ್ರ ಬದುಕೋದು ಅಂತ ಹೇಳ್ದೆ ತಾನೆ. ಇರ್ಬಹುದು, ಆದ್ರೆ ನೀವ್ ಇವಾಗ ಇನ್ನೊಬ್ರು ಕುತ್ತಿಗೆ ತಾಳಿ ಕಟ್ಟಿದೀರಾ, ನಿಮಗ್ ಮದುವೆ ಆಗಿದೆ. ಬೆಂಕಿ ಹಾಕು ಆ ಮದ್ವೆಗೆ. ನಾನು ಅವಳ ಕುತ್ತಿಗೆ ಬರೀ ತಾಳಿ ಕಟ್ಟಿದೀನಿ ಆಟಯ್ಯ. ಆದ್ರೆ ನನ್ ಮನ್ಸಾಗೆ ನೀನೇ ನನ್ನ ಹೆಂಡ್ರು ಅಂತ ಸಂಸಾರ ಮಾಡ್ತೀವ್ನಿ. ಇಷ್ಟ ಹೇಳ್ತೀವ್ನಿ ನಂದಿನಿ, ನೀನಿಲ್ದೆ ನಂಗ್ ಬದುಕಕ್ ಆಗಕ್ಕಿಲ್ಲ. ಆದ್ರೆ ಕಾಲ ಮಿಂಚ್ ಹೋಗಿದೆ, ಅದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ನಂದಿನಿ ಇನ್ನೂ ಕಾಲ ಮಿಂಚಿಲ್ಲ. ಆ ಚಂಪನ್ ಬಂಡವಾಳ ಬಯಲ್ ಮಾಡಿ ಇದ್ರಂಗ್ ನಂದೇನು ತಪ್ಪಿಲ್ಲ ಅಂತ ಸಾಬೀತ್ ಮಾಡಿ ಅವಳು ನನ್ನಿಂದ ದೂರ ಮಾಡಿದ್ಮ್ಯಾಕೆ ನಿನ್ ಮುಂದ್ಗಡೆ ಬಂದ್ ನಿಂತ್ಕೊಂಡ್ರೆ ನೀನ್ ಒಪ್ಕೊಂಡ್ಗೆ? ನಂದಿನಿ ನಿನ್ನೆ ಕೇಳ್ತಾ ಇರೋದು, ನನ್ನ ಮದ್ವೆ ಮಾಡ್ಕೊಂಡ್ಯಾ ಹೇಳು. ಮೊದ್ಲು ನಿಮ್ದೇನು ತಪ್ಪಿಲ್ಲ ಅಂತ ಪ್ರೂವ್ ಮಾಡ್ಕೊಂಡು ಅವಳ ಸಂಬಂಧದಿಂದ ದೂರ ಆಗ್ಬಿಟ್ ಬನ್ನಿ, ಆಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಅವಳಿಂದ ದೂರ ಬಾ ಅಂತ ನಿನ್ ಬಾಯಲ್ಲಿ ಬತ್ತದೆ ಅಂತ ಅಂದ್ರೆ ನಿನ್ ಮನ್ಸಾಗಿನ್ನು ನಾನು ಇವ್ನಿ ಅಂತ ಅರ್ಥ. ಆದಷ್ಟು ಬಿರ್ನೆ ಆ ಚಂಪನ್ ಸಂಬಂಧದಿಂದ ದೂರ ಆಗ್ಬೇಕು. ಶಿವರಾಮೇಗೌಡ್ರಿಗೆ! 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 ಅಕ್ಕ, ಯಾರಿದ್ದೀರ ಕಟ್ಟಿನಲ್ಲಿ? ಅಯ್ಯೋ ಇರ್ಲಿ ಬಿಡವ. ಪರವಾಗಿಲ್ಲ ಅಕ್ಕ, ನೀವು ದೊಡ್ಡೋರಲ್ವೇ. ಅಕ್ಕ, ಈಕಿತ ನಮ್ಮ ಮಾವಯ್ಯ ಶಿವರಾಮೇಗೌಡ್ರು ಎಲೆಕ್ಷನ್ ನಿಂತ್ಕೊಂಡವ್ರೆ. ಅದಕ್ಕೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಸಿಂಹದ ಮುಖವಿರುವ ಉಂಗುರದ ಗುರುತಿಗೆ ನೀವು ತಪ್ಪದೆ ಓಟ್ ಮಾಡ್ಬೇಕು. ಗೊತ್ತು ಬಿಡವ, ನಮ್ ಚಿಕ್ಕವ್ರು ಓಟ್ ಕೇಳಕ್ ಬಂದವ್ರೆ ಅಂದ್ಮೇಲೆ ಅವ್ರಿಗೆ ಓಟ್ ಹಾಕ್ತಿವಿ. ಚಿಕ್ಕವ ಇದೇ ಸುಮ್ಕೆ ನಿಂತ್ಕೊಬಿಟ್ರೆ ಹೋಗ್ ಕಾಲಿಗೆ ಬಿದ್ದು ಓಟ್ ಕೇಳಿ. ವಿದ್ಯಾ ಬಿದ್ಲಲ್ಲಪ್ಪ, ನಾನೊಂದ್ಕಿತ ಯಾಕೆ, ಪರವಾಗಿಲ್ಲ ಬಿಡು. ಮತ್ತೆ ಅದಕ್ಕೆ ಮನೆ ಬಂದು ಓಟ್ ಕೇಳ್ತಿದ್ರಪ್ಪ, ನೀವೆಲ್ಲ ಯಾಕೆ ಬಂದ್ರಿ? ಬಂದ್ಮೇಕೆ ಓಟ್ ಕೇಳ್ಬೇಕು. ಹೋಗ್ ಕೇಳಿ. ನಾನು ಹೋಗ್ಬೇಕೆ? ನೀನ್ ಸ್ಪೆಷಲ್ ಬಾ, ಬಂದ್ ಕೇಳು. ಇಲ್ಲಿರೋರೆಲ್ಲ ಅಪ್ಪ ಹಿಂಗೆ ಓಟ್ ಹಾಕ್ಬೇಕು ಅಂತ ಕೇಳು ಬಾ. ನಮ್ ಬಾವಂಗ್ ಓಟ್ ಹಾಕ್ಬೇಕು. ನಿಮ್ಗೆ ಏನೇ ಸಹಾಯ ಬೇಕಾದ್ರೂ ನಾವು ಮಾಡ್ತೀವಿ. ಹಾಕ್ತಿವಿ ಬಿಡವ. ಅಕ್ಕ ಮರಿಬೇಡಿ, ಸಿಂಹದ್ ಗುರುತಿರೋ ಉಂಗುರಕ್ಕೆ ಓಟ್ ಹಾಕ್ಬಿಡಿ. ಹಾಕ್ತಿವಿ ಬಿಡವ. ಬೇಜಾರು ಮಾಡ್ಕೋಬೇಡಿ ಅಕ್ಕ, ಮೊದಲನೇ ಕಿತ ನಮ್ಮ ಮಟ್ಟಿಯವರೆಲ್ಲ ಓಟ್ ಕೇಳಕ್ ಬಂದವ್ರೆ, ಸ್ವಲ್ಪ ಗೌರವ ಜಾಸ್ತಿ. ನೋಡಿ, ನಾವ್ ಹಿಂಗೆ ಎಲ್ಲಾ ಕಡೆನೂ ಈ ತರ ಹೇಳ್ಕೊಡಕ್ ಆಗಕ್ಕಿಲ್ಲ. ನೋಡ್ದವ್ರು ಏನ್ ತಿಳ್ಕೊಳಕಿಲ್ಲ. ಈಗ ಮಾಡ್ದಂಗೆ ಎಲ್ಲಾ ಕಡೆನೂ ಮಾಡ್ಬೇಕು, ತಿಳಿತೆ? ಪ್ರಚಾರ ಅಂದ್ರೆ ದಿಟ್ವಾಗ್ಲು ಹಿಂಗಿರ್ತದೆ ಅಂತ ನಾ ಅನ್ಕೊಂಡೇ ಇರ್ಲಿಲ್ಲ. ಅಯ್ಯ, ಈಟಿಕೆ ಹಿಂಗ್ ಅನ್ಬಿಟ್ರೆ ಹೆಂಗೆ? ಇನ್ನು ಬೇಜಾನ್ ಅದೇನೋ ಅಪ್ಪ, ನಾನ್ ನಮ್ಮಿ ಒಂದ್ಕಿತನೂ ಹಿಂಗ್ ಹೇಳಿಸ್ಕೊಳ್ಳಿಲ್ಲ. ನೀವುಗಳೇ ಹಿಂಗ್ ಹೇಳಿಸ್ಕೊತಾ ಇರೋದು. ಅವ್ವ, ಹಿಂಗೆ ಆದ್ರೆ ನಮ್ ಆಟೆಯ. ಲೈಕ್ ಕೊಡ್ಲೆ ನಡಿಲ ಓಡುವ. ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ! ನಿಮ್ಮ ಓಟು ಯಾರಿಗೆ? ಶಿವರಾಮೇಗೌಡ್ರಿಗೆ! 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 ನಿಮ್ಮ ಓಟು ಯಾರಿಗೆ? ಅಣ್ಣ ತಮ್ಮಂದ್ರೆ, ಅಕ್ಕ ತಂಗಿರೆ, ಬಡವರ ಬಂಧು, ಕೊಡುಗೈ ದಾನಿ, ಕಲಿಯುಗದ ಕರ್ಣ ನಮ್ಮ ಶಿವರಾಮೇಗೌಡರ ಗುರುತು ಸಿಂಹಲಾಂಛನದ ಉಂಗುರ. ಈ ಸಿಂಹಲಾಂಛನದ ಉಂಗುರಕ್ಕೆ
ನಿಮ್ಮೆಲ್ಲರ ಮತವನ್ನ, ನಿಮ್ಮ ಅತ್ಯಮೂಲ್ಯವಾದಂತ ಮತವನ್ನ ಕೊಟ್ಟು ಅವರನ್ನ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾನು ಅವ್ರ ಪರವಾಗಿ ವಿನಂತಿ ಮಾಡ್ಕೊಳ್ತೇನೆ. ಶಿವರಾಮೇಗೌಡರಿಗೆ. ರಾಜೇಶ್ವರಿ, ನಿಮ್ಮ ಓಣಿ ಐಕ್ಲೆಲ್ಲ ಏನ್ ಹೇಳ್ತಾರವ? ಕೇಳೋದೇನೈತೆ ಗೌಡ್ರೆ, ನೀವು ಮಾಡಿದ ಸಹಾಯನ ಮರೆಯಕ್ಕಾಗುತ್ತೆ? ವರ್ಷದ ಕೂಳಿಗೋಸ್ಕರ ವರ್ಷದ ಕೂಳನ್ನ ಕಳ್ಕೋಬೇಡಿ. ವೋಟ್ ಮಾಡೋದಕ್ಕೆ ಹೋದಾಗ ನಮ್ಮ ಶಿವರಾಮೇಗೌಡರು ನಿಮ್ಗೆ ಇದುವರೆಗೆ ಮಾಡಿರುವಂತ ಸೇವೆಯನ್ನ ನೆನಪು ಮಾಡಿಕೊಂಡು ನಿಮ್ಮ ಅಮೂಲ್ಯವಾದಂತ ಮತವನ್ನ ಚಲಾವಣೆ ಮಾಡಿ. ನೋಟಿಗೆ ಮಾತ್ರ ನಿಮ್ಮನ್ನ ಮಾರ್ಕಬೇಡಿ. ಅಯ್ಯೋ, ಗೌಡ್ರು ಮಾಡಿರೋ ಸಹಾಯನ ಮರೆತ್ರೆ ಆ ದೇವ್ರು ಒಳ್ಳೇದ್ ಮಾಡ್ತಾನೆ. ಅಂತ ದೊಡ್ಡ ಮಾತೆಲ್ಲ ಯಾಕವ? ನನ್ನ ಕೈಲ ಸಹಾಯನ ಮಾಡಿವಿ ಅಷ್ಟೇ. ನೋಡವ, ನಿಮ್ ಓಣಿ ಐಕ್ಲೆಲ್ಲ ನನಗೆ ಓಟ್ ಹಾಕ್ಬಿಟ್ರೆ ಈ ಓಣಿಗೆ ಏನೇನು ಅಗತ್ಯ ಇದೆಯೋ ಅಂತ ಕೆಲಸನೆಲ್ಲ ನಾನು ಮಾಡಿಸ್ತೀನಿ. ಅಣ್ಣ, ಈ ಓಣಿನಾಗ ಹೋಗ್ಬಿಟ್ಟು ಅಲ್ಲಿ ಜನಗಳ ಸಮಸ್ಯೆ ಏನೇನು ಅಂತ ವಿಚಾರಿಸ್ಕೊಂಡು ಹಂಗೆ ಮತಯಾಚನೆಯನ್ನು ಮಾಡ್ಕೊಂಡ್ ಬಂದ್ಬಿಡೋಣ. ಆಯ್ತವ, ಬನ್ನಿ ಮುಂದೆ ನೋಡೋಣ. ಮತ ಯಾರಿಗೆ? ಶಿವರಾಮೇಗೌಡರಿಗೆ. ನಿಮ್ಮ ಮತ ಯಾರಿಗೆ? ಶಿವರಾಮೇಗೌಡರಿಗೆ. ನಿಮ್ಮ ಮತ ಯಾರಿಗೆ? ಶಿವರಾಮೇಗೌಡರಿಗೆ. ನಿಂತ್ಕೊಳ್ಳಿ. ಮುಂದ್ಗಟ್ಟೆ ಇರೋ ಅಟ್ಟಿಗೆ ನೀವೇ ಹೋಗಿ ಓಟ್ನ ಕೇಳಿ. ಅದ್ ಹೆಂಗ್ ಕೇಳ್ತೀರ ನಾವು ನೋಡ್ತೀವಿ. ಅಯ್ಯೋ, ಆಟ ತಾನೆ, ನಾವಿಲ್ವಾ? ಬರ್ರಿ ಬರ್ರಿ, ನಾನೇ ಕೇಳ್ತೀನಿ. ಅಮ್ಮ, ಯಾರಾದ್ರೂ ಇದೀರಾ? ಅಯ್ಯೋ, ಅದೆಷ್ಟ್ ಜನಕ್ಕೆ ಅಂತ ಭಿಕ್ಷೆ ಕೊಡೋದು? ಮುಂದಕ್ಕೆ ಹೋಗಿ. ಅಯ್ಯೋ, ಇದೇನತ್ಗೆ ಇದು? ಅಕ್ಕ, ನಾವ್ ಭಿಕ್ಷೆ ಬೇಡಕ್ ಬಂದಿಲ್ಲ, ಓಟ್ ಕೇಳಕ್ ಬಂದಿದೀವಿ. ಅಂತಮ್ಮ, ಇವ್ರನ್ನ ಇಟ್ಕೊಂಡು ಪ್ರಚಾರ ಮಾಡ್ಬೋದೆ? ಮಾವಿನ ಎಲೆಕ್ಷನ್ಗೆ ಏನಾದ್ರು ತೊಂದರೆ ಆಗ್ಬೋದಲ್ವೇ? ಲೇ, ಹಂಗೆಲ್ಲ ಏನು ಆಗಕ್ಕಿಲ್ಲಕಲ್ಲ. ಇವ್ರನ್ನೆಲ್ಲ ಮೊದ್ಲೇ ಫಿಕ್ಸ್ ಮಾಡಿರೋದು. ಅಪ್ಪನ ಪ್ರಚಾರಕ್ಕೆ ಏನೂ ತೊಂದರೆ ಆಗಕ್ಕಿಲ್ಲ ಅಲ್ಲಕಲ್ಲ. ಇವ್ರಿಗೆಲ್ಲ ಏಟ್ ಇದ್ರೆ ನಾನು ನನ್ನ ಅಮ್ಮಿ ಕೋಚಿಂಗ್ ಕ್ಲಾಸ್ಗೆ ಹೋಗೋದನ್ನ ನೀವು CID ತರ ಹಿಂದೆ ಬಂದು ನೋಡ್ತಾರೆ. ಅದಕ್ಕೆ ನೋಡು ಹೆಂಗ್ ಕೆಲಸ ಕೊಟ್ಟಿವ್ನಿ. ಓ, ಓಟ್ ಕೇಳಕ್ ಬಂದಿದ್ದೀರಾ? ಯಾರ್ ಕಡೆಯವ್ರು ನೀವು? ನಾನು ಶಿವರಾಮೇಗೌಡ್ರು ಸೋದ್ರ ಸೊಸೆ. ದಯವಿಟ್ಟು ನಮ್ಮ ಮಾವನ್ಗೆ ವೋಟ್ ಮಾಡಿ. ಅದ್ ಸರಿ, ಉಳ್ದೋರೆಲ್ಲ ಯಾರು ಇವ್ರು? ನಾನು ಗೌಡ್ರ ತಂಗಿ. ನಮ್ಮ ಅಣ್ಣಂಗೆ ಓಟ್ ಹಾಕಿ ಗೆಲ್ಸ್ಬೇಕು. ತಕೊಳ್ಳಿ. ಓ, ಚಿಕ್ಕವ್ರೆ ನಮಸ್ಕಾರ. ಅಕ್ಕ ಓಟು ನಿಮ್ಗೆ ಗೊತ್ತಿಲ್ವ ನಮ್ಗೆ? ನಿಮ್ಗೆ ಹಾಕದು ಹೋಗಿ. ಸರಿ ಕಣಕ್ಕ, ಬರ್ತೀವಿ. ಶಿವರಾಮೇಗೌಡರಿಗೆ. ಶಿವರಾಮೇಗೌಡರಿಗೆ. ಸಿಂಹ ಮುಖದ ಉಂಗುರದ ಗುರುತಿಗೆ ಮತ. ಕ್ಷೇತ್ರಕ್ಕೆ ಹಿತ. ಶಿವರಾಮೇಗೌಡರಿಗೆ. ನೋಡಿ, ಅವ್ರಿಗೆಲ್ಲರಿಗೂ ಪಾಂಪ್ಲೆಟ್ ಕೊಟ್ಟು ಓಟ್ ಕೇಳಿ. ಹೋಗಿ ಹೋಗಿ.